ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ನಗರದಲ್ಲಿ ಜರುಗಿದ ಜಿಲ್ಲಾಡಳಿತದ ವತಿಯಿಂದ ಮಹರ್ಷಿ ಭಗೀರಥ ಜಯಂತಿ, ಶಿವಾಜಿ ವೃತ್ತದಿಂದ ರಂಗಮಂದಿರವರೆಗೆ ಭವ್ಯ ಮೆರವಣಿಗೆ. ಭಗೀರಥರ ಜೀವನ ಆದರ್ಶಗಳು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ. ಸಮಾಜದ ಬಾಂಧವರು ಭಾಗಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಭಯೋತ್ಪಾದಕ ಎಂದು ಕರೆದಿರುವ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಬಿಜೆಪಿ ಯುವ ಮೋರ್ಚಾ ವತಿಯಿಂದ ಪ್ರತಿಭಟನೆ. ವಿರೋಧ ಪಕ್ಷದ ನಾಯಕರಾಗಿ ತೂಕದ ಮಾತುಗಳನ್ನಾಡಲು ಯುವ ಮೋರ್ಚಾ ಖರ್ಗೆ ಅವರಿಗೆ ಸಲಹೆ. 2023ರ 33% ಮಹಿಳಾ ಮೀಸಲಾತಿ ನಿಯಮ ಜಾರಿಗೆ ತರುವಂತೆ ಮಹಿಳಾ ಕಾಂಗ್ರೆಸ್ ಘಟಕದ ವತಿಯಿಂದ ಪ್ರತಿಭಟನೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮಹಿಳಾ ಪದಾಧಿಕಾರಿಗಳು. ಕೇಂದ್ರ ಸರ್ಕಾರದ ವಿರುದ್ಧ ಸಾಂಕೇತಿಕ ಪ್ರತಿಭಟನೆ. ಏಪ್ರಿಲ್ 26ರಂದು ಅಹಿಂದ್ ಹೋರಾಟ ಸಾಧನೆ ಸಂಕಲ್ಪ ಕುರಿತು ಹುಬ್ಬಳ್ಳಿಯಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣ. ಪಾಲ್ಗೊಳ್ಳಲು ಅಹಿಂದ್ ಮುಖಂಡರ ಕರೆ. ಬೀದರ್ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಹ್ವಾನ ನೀಡಿದ ಗಣ್ಯರು. ವರ್ಗಾವಣೆಯಾದ ಮೇರಾ ಯುವ ಭಾರತ್ನ ಜಿಲ್ಲಾ ಯುವ ಸಮನ್ವಯಾಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ. ಬೀದರ್ನಲ್ಲಿ ಶಿವಯ್ಯ ಸ್ವಾಮಿ ಅಭಿಮಾನಿ ಬಳಗದಿಂದ ಗೌರವ ಸನ್ಮಾನ. ಬೀದರ್ ಜನರ ಪ್ರೀತಿ ವಿಶ್ವಾಸ ಮರೆಯಲಾರೆ ಎಂದ ಗೋರ್ಮೆ. ಶಿವಯ್ಯ ಸ್ವಾಮಿ ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಮಹರ್ಷಿ ಭಗೀರಥ ಅವರ ಜಯಂತಿಯನ್ನು ನಗರದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಆಮೇಲೆ ನಗರದ ಶಿವಾಜಿ ವೃತ್ತದಿಂದ ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ ಆ ಒಂದು ಮಾರ್ಗವಾಗಿ ರಂಗಮಂದಿರವರೆಗೆ ಒಂದು ಮೆರವಣಿಗೆ ಜರುಗಿತು. ಬಂಜಾರ ನೃತ್ಯ ಸಭಿಕರ ಗಮನ ಸೆಳೆಯಿತು. ಆಮೇಲೆ ನಂತರ ರಂಗಮಂದಿರದಲ್ಲಿ ಜರುಗಿರುವಂತಹ ವೇದಿಕೆ ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಬಿ ಕರಾಳೆ ಅವರು ಮಾತಾಡ್ತಾ ಭಗೀರಥ ಅವರ ಜೀವನ ಆದರ್ಶಗಳನ್ನು ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಅಳವಡಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಆಮೇಲೆ ಇದೇ ವೇಳೆ ಸಮಾಜದ ಮುಖಂಡರು ಹಾಗೂ ಗಣ್ಯರು, ತಾಯಂದಿರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಜನರಿಗೂ ಕೂಡ ಸಾರ್ವಜನಿಕರಿಗೆ ಮಹಾಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಳಗ್ಗೆಯಿಂದ ತಾವೆಲ್ಲ ಸಮಾಜದವರು ಅತ್ಯಂತ ವ್ಯವಸ್ಥಿತವಾಗಿ ಮೆರವಣಿಗೆ ಮೂಲಕ ಮೊದಲು ಜಿಲ್ಲಾಡಳಿತ ಕಚೇರಿಯಲ್ಲಿ ತಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ನಂತರ ಮೆರವಣಿಗೆ ಮೂಲಕ ಅತ್ಯಂತ ವ್ಯವಸ್ಥಿತವಾಗಿ ತಾವು ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ತಮಗೆ ಮತ್ತೊಮ್ಮೆ ಜಿಲ್ಲಾಡಳಿತ ಪರವಾಗಿ ಶುಭವನ್ನು ಕೊಡ್ತಾ ಇದ್ದೀವಿ. ಈಗಾಗಲೇ ಬಸವರಾಜ ಬೆಳ್ಳೂರಿ ಅವರು ಭಗೀರಥ ಮಹರ್ಷಿಯವರ ಬಗ್ಗೆ ವಿಸ್ತೃತವಾಗಿ ತಮಗೆಲ್ಲ ಹೇಳಿದ್ದಾರೆ. ಭಗೀರಥ ಮಹರ್ಷಿಯವರು ಯಾವ ರೀತಿ ಪ್ರಯತ್ನ ಮಾಡಿ ಗಂಗೆಯನ್ನು ಭೂಲೋಕಕ್ಕೆ ತಂದರು ಅನ್ನೋದನ್ನು ಅವರು ವಿಸ್ತೃತವಾಗಿ ಹೇಳಿದ್ದಾರೆ. ಯಾವುದೇ ಒಂದು ಅಸಾಧ್ಯವಾದ ಕಾರ್ಯವನ್ನು ಯಾರಾದರೂ ಸಾಧನೆ ಮಾಡಿದರೆ ಅದಕ್ಕೆ ಏನಂತಾರೆ ಅಂದರೆ ಭಗೀರಥ ಪ್ರಯತ್ನ ಅಂತಾರೆ. ಅಂದರೆ ಯಾವುದು ಅಸಾಧ್ಯವಾಗಬಹುದು ಅಂತ ನಾವು ಅಂದ್ಕೊಂಡಿರ್ತೀವೋ ಆ ಸಾಧ್ಯತೆಯನ್ನು ನಾವು ಮಾಡಿದರೆ ಆವಾಗ ಅದನ್ನು ಭಗೀರಥ ಪ್ರಯತ್ನ ಅಂತಾರೆ. ಅಂದರೆ ಭಗೀರಥ ಮಹರ್ಷಿ ಅವರಿಗೆ ಅಸಾಧ್ಯವಾದದನ್ನು ಅವರು ಮಾಡಿ ನಮಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಮಾನವ ಕುಲಕ್ಕೆ ಅವರು ನೀಡಿರುವಂಥ ಒಂದು ಕೊಡುಗೆ ಅಪಾರವಾಗಿದೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸರ್ಕಾರದಿಂದ ನಾವು ಪ್ರತಿಯೊಂದು ಜಯಂತಿಯನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಆ ಮಹನೀಯರ ಏನು ಅವರು ನಮಗೆ ಕೊಡುಗೆಯನ್ನು ನೀಡಿದ್ದಾರೆ ಮತ್ತು ಅವರು ಯಾವ ಒಂದು ಕಾಲಘಟ್ಟದಲ್ಲಿ ಬದುಕಿದ್ರು, ಯಾವ ಒಂದು ಪ್ರಯತ್ನದಿಂದ ಅವರು ತಮ್ಮ ಚಿಂತನೆಗಳನ್ನು ಮುಂದುವರಿಸಿದರು ಅನ್ನೋದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ತಿಳಿಸಿಕೊಡುವಂಥದ್ದು ಈ ಒಂದು ಜಯಂತಿಯ ನಮ್ಮ ಮುಖ್ಯ ಉದ್ದೇಶ. ತಾವು ಇಲ್ಲೆಲ್ಲ ಆಗಮಿಸಿದಿರಿ. 100ನೇ ಯಜ್ಞ ಮಾಡ್ಬೇಕನ್ನುವಂಥ ಒಂದು ಮನೋಭಾವನೆ ಆ ಒಂದು ಸಗರ ಚಕ್ರವರ್ತಿಗೆ ಇರ್ತದ. ಆ 100ನೇ ಯಾಗವನ್ನು ಮಾಡಿದ್ರೆ ಅವ್ರಿಗೆ ಇಂದ್ರ ಪದವಿ ಸಿಗ್ತದ ಅನ್ನುವಂಥ ಒಂದು ಇದನ್ನು ಕೂಡ ಇರ್ತದ. ಅದರಲ್ಲಿ ಪುತ್ರ ಸಂತಾನ ಇರದ ಒಂದು ದುಃಖ. ಯಾಕಂತ ಮನುಷ್ಯ ದೇವರು ಹಿಂಗ್ ಮಾಡ್ತಾನಂತಂದ್ರೆ ಎಲ್ಲ ಕೊಟ್ಟಿರ್ತಾನೆ, ಒಂದು ಯಾವುದೋ ಒಂದು ಕಡಿಮೆ ಇರ್ತಾನಲ್ಲ, ಹಂಗ ಆ ಸಗರ ಚಕ್ರವರ್ತಿಗೂ ಕೂಡ ಮಕ್ಕಳಿಲ್ಲದ ಒಂದು ದುಃಖ ಅವ್ರಿಗಿರ್ತದ. ಅವಾಗ ಆ ಸಗರ ಚಕ್ರವರ್ತಿಗಳು ತನ್ನ ಹೆಂಡತಿಯರಾದಂಥ ಕೇಶನಿ ಮತ್ತು ಸುಮತಿಯರನ್ನು ಕರೆದುಕೊಂಡು ಭೃಗುವನ
ಪ್ರದೇಶಕ್ಕೆ ಅಂದ್ರೆ ಒಂದು ಅರಣ್ಯ ಪ್ರದೇಶ ಇರ್ತದೆ ಹಿಮಾಲಯ ಪರ್ವತದಲ್ಲಿ, ಆ ಭೃಗುವನ ಪ್ರದೇಶಕ್ಕೆ ಹೋಗಿ ಏನ್ ಮಾಡ್ತಾರೆ ಅಂತಂದ್ರೆ ತಪಸ್ಸು ಮಾಡ್ತಾರೆ. ಆ ಭೃಗುವನ ವನದಲ್ಲಿ ತಪಸ್ಸು ಮಾಡಿದಾಗ ಆಗ ಭೃಗು ಋಷಿಗಳು ಪ್ರತ್ಯಕ್ಷವಾಗಿ ಕೇಳ್ತಾರೆ, ಏನು ಸಗರ ಚಕ್ರವರ್ತಿಗಳೇ, ಏನು ನೀವು ತಪಸ್ಸು ಏನು ಮಾಡ್ತಾ ಇದ್ದೀರಲ್ಲ ಏನಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, ನನಗೆ ಪುತ್ರ ಸಂತಾನವನ್ನು ಕರುಣಿಸ್ಬೇಕಂತ ಕೇಳಿದಾಗ ಅವಾಗ ಅವ್ರು ಹೇಳ್ತಾರೆ, 2 ಆಪ್ಷನ್ಗಳು ಕೊಡ್ತಾರೆ. ಒಬ್ಬ ಹೆಂಡತಿಗೆ 1 ಮಗು ಆಗ್ತದ, ಸಗರ ಚಕ್ರವರ್ತಿಗೆ ಸಿಗ್ತದಂತಂತೇಳಿ ಅಲ್ಲಿ ಇಂದ್ರನೇನಾಗ್ತಾನಂತಂದ್ರೆ ಹೊಟ್ಟೆ ಕಿಚ್ಚಿನಿಂದ ಎಲ್ಲಾ ಬಂಧುಗಳು ಗಮನಿಸಬೇಕು, ಭಗೀರಥ ಚಕ್ರವರ್ತಿಯ ಕಥೆಯೇ ಪ್ರಾರಂಭವಾಗ್ತದೆ ಇಲ್ಲಿಂದ. 100ನೇ ಯಾಗ ಮಾಡ್ಬೇಕಂತೇಳಿ ಸಗರ ಚಕ್ರವರ್ತಿಗಳು ಆ ಅಶ್ವ ಕುದುರೆಯನ್ನು ಬಿಟ್ಬಿಡ್ತಾರೆ. ಆ 100ನೇ ಯಾಗವನ್ನು ಏನಂತಂದ್ರೆ ಅಶ್ವಮೇಧ ಯಾಗವನ್ನು ನೆರವೇರಿದ್ರೆ ಆ ಇಂದ್ರ ಪದವಿಯನ್ನು ಇಂದ್ರನ ಬದಲಾಗಿ ಯಾರಿಗೆ ಸಿಗ್ತದಂತಂದ್ರೆ ಸಗರ ಚಕ್ರವರ್ತಿಗೆ ಹೋಗ್ತದ ಅನ್ನುವಂತ ಒಂದು ಹೊಟ್ಟೆ ಕಿಚ್ಚಿನಿಂದ ಇಂದ್ರನು ಏನ್ ಮಾಡ್ತಾನಂತಂದ್ರೆ ಆ ಅಶ್ವದ ಕುದುರೆಯನ್ನು ಅಪಹರಿಸಿ ಏನ್ ಮಾಡ್ತಾರಂತಂದ್ರೆ ಕಪಿಲ ಮುನಿಗಳ ಪಾತಾಳದಲ್ಲಿ, ಕಪಿಲ ಮುನಿಗಳ ಆಶ್ರಮದ ಪಕ್ಕದಲ್ಲಿ ಹೋಗಿ ಮಾಡ್ತಾರಂದ್ರೆ ಆ ಕುದುರೆಯನ್ನು ಕಟ್ಟಾಕ್ತಾರೆ. ಅದು ಕಪಿಲ ಮುನಿಗಳಿಗೂ ಕೂಡ ಗೊತ್ತಿಲ್ಲ, ಕಪಿಲ ಮುನಿಗಳು ಧ್ಯಾನದಲ್ಲಿ ಇರ್ತಾರೆ. ಈ ಕಡೆ ಎಲ್ಲ ಸಿದ್ಧತೆ ನಡೀತಾ ಇರ್ತದೆ ಯಾಗಕ್ಕೆ. ಕುದುರೆ ಬರಬೇಕು, ಯಜ್ಞ ಮಾಡ್ಬೇಕಾದ್ರೆ ಆ ಕುದುರೆ. ವಿರೋಧ ಪಕ್ಷದ ಸ್ಥಾನದಲ್ಲಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅದರಲ್ಲೂ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, AICC ಅಧ್ಯಕ್ಷರು ಕೂಡ ಆಗಿದ್ದಾರೆ. ದೇಶದ ಪ್ರಧಾನಮಂತ್ರಿ ಸ್ಥಾನದಲ್ಲಿರುವಂತಹ ನರೇಂದ್ರ ಮೋದಿ ಅವರಿಗೆ ಗೌರವ ಕೊಡುವುದನ್ನು ಮೊದಲು ಖರ್ಗೆ ಅವರು ಕಲ್ತ್ಕೊಳ್ಬೇಕು. ಖರ್ಗೆ ಅವರು ಹಿರಿಯರು, ಅವರ ಬಾಯಿಂದ ಇಂಥ ಮಾತುಗಳು ಯಾವುದೇ ಕಾರಣಕ್ಕೂ ಕೂಡ ಬರಬಾರದು. ಅಧಿಕಾರವಿಲ್ಲದೆ ಹತಾಶರಾಗಿ ಈ ರೀತಿಯಾಗಿ ಖರ್ಗೆಜಿಯವರು ಮಾತಾಡ್ತಾ ಇದ್ದಾರೆ ಎನ್ನುವಂಥ ಮಾತನ್ನು BJP ಯುವ ಮೋರ್ಚಾ ಟೀಕಿಸಿದೆ. ಬೀದರ್ ನಗರದಲ್ಲಿ ಪ್ರತಿಭಟನೆ ಕೈಗೊಂಡ ಭಾರತೀಯ ಜನತಾ ಪಕ್ಷದ ಯುವ ಮೋರ್ಚಾ ಪದಾಧಿಕಾರಿಗಳು ಖರ್ಗೆ ಅವರ ವಿರುದ್ಧ ತೀವ್ರ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿದ BJP ಯುವ ಘಟಕದ ಪದಾಧಿಕಾರಿಗಳು ಖರ್ಗೆ ಅವರ ವಿರುದ್ಧ ಘೋಷಣೆಗಳನ್ನು ಕೂಗ್ತಾರೆ. ವಿರೋಧ ಪಕ್ಷ ಅಂದರೆ ಅದೊಂದು ಗೌರವಯುತ ಸ್ಥಾನ, 100 ವರ್ಷದ ಹಳೆಯ ಪಕ್ಷದ ನಾಯಕರಾಗಿ ಈ ರೀತಿ ಮಾತನಾಡಬಾರ್ದಿತ್ತು ಎಂದು ಖರ್ಗೆ ಅವರ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇದೇ ವೇಳೆ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ರೆಡ್ಡಿ ಆಣದೂರ್, ಪಾಲಿಕೆ ಸದಸ್ಯ ಶಶಿ ಹೊಸಳ್ಳಿ ಸೇರಿದಂತೆ BJPಯ ಯುವ ಮೋರ್ಚಾ ಘಟಕದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಏನು ಮೊನ್ನೆ ಚುನಾವಣೆ ರ್ಯಾಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರನ್ನ ಭಯೋತ್ಪಾದಕ ಅಂತ ಒಂದು ಹೇಳಿಕೆ ನೀಡ್ತಾರೆ. ನಾವು ಅಲ್ಲಿ ನಂಬಲ್ಲ, ಯಾಕಂದ್ರೆ ನಾವು ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಸೆಲ್ಫ್ ಲಾಸ್ಟ್ ಸಿದ್ಧಾಂತ ಮೇಲೆ ನಾವಿದ್ದೀವಿ. ಇವತ್ತು 140 ಕೋಟಿ ಜನರಿಗೆ ನಾವು ಕ್ಷಮೆ ಕೇಳಬೇಕು. 140 ಕೋಟಿ ಜನ ಕ್ಷಮೆ ಕೇಳಬೇಕು. ಎರಡನೇದು ದೇಶದ ಪ್ರಧಾನಮಂತ್ರಿ ಅವರಿಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂತಂದ್ರೆ BJP ಯುವ ಮೋರ್ಚಾ ವತಿಯಿಂದ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ಎಚ್ಚರಿಕೆ ನೀಡ್ತೀವಿ. ಬೀದರ್ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಪದಾಧಿಕಾರಿಗಳು ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸುತ್ತಾರೆ. ಇದೇ ವೇಳೆ ಮಾತನಾಡಿರುವಂತಹ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಗೀತಾ ಪಂಡಿತ್ ಚಿದ್ರಿ ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ ಘಟಕದ ಉಪಾಧ್ಯಕ್ಷೆ ರಾಜಶ್ರೀ ಶ್ರೀಕಾಂತ್ ಸ್ವಾಮಿ ಅವರು ಮಾತನಾಡ್ತಾ, ಕೇಂದ್ರ ಸರ್ಕಾರ 2023ರಲ್ಲಿ ಜಾರಿಗೆ ತಂದಿರುವಂತಹ ಒಂದು ಎಲ್ಲರ ಒಪ್ಪಿಗೆಯೊಂದಿಗೆ ಜಾರಿ ಬಂದಿರತಕ್ಕಂತಹ 33% ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಜಾರಿಗೆ ತರಬೇಕು. ಇಲ್ಲದೇ ಇದ್ದರೆ ರಾಜ್ಯದಾದ್ಯಂತ ಮತ್ತು ದೇಶದಾದ್ಯಂತ ಹೋರಾಟವನ್ನು ಮಾಡಲಾಗುವುದು ಎಂದು ಕೇಂದ್ರದ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನೆಯನ್ನು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಘಟಕದ ಅಧ್ಯಕ್ಷೆ ಶ್ರೀಮತಿ ಪೂಜಾ ಜಾರ್ಜ್ ಶಾಮ್ಯೂಲ್ ಅವರ ಒಂದು ನೇತೃತ್ವದಲ್ಲಿ ಜರುಗಿತು. ಬೆಳಗ್ಗೆ 11 ಗಂಟೆಗೆ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿರುವಂತಹ ಮಹಿಳಾ ಘಟಕದ ಪದಾಧಿಕಾರಿಗಳು ಮಹಿಳಾ ಮೀಸಲಾತಿ ಕಾಯ್ದೆ ಕೇಂದ್ರ ಸರ್ಕಾರ ಜಾರಿಗೆ ತರಲೇಬೇಕೆಂದು ಸರ್ಕಾರಕ್ಕೆ ಒತ್ತಾಯ ಮಾಡುತ್ತಾರೆ. ಅಯ್ಯಯ್ಯೋ ಅನ್ಯಾಯ
33% ಲೋಕಸಭೆಯಲ್ಲಿ ಅಸೆಂಬ್ಲಿಯಲ್ಲಿ ನಮಗೆ ಸಿಗಲೇಬೇಕು. ಇದು ಪಾಸ್ ಆಗಿದೆ. ಈಗ ಬೇಗ ಲಾಗು ಮಾಡ್ರಿ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಅಷ್ಟೇ. ಇವತ್ತು ನಾವು ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಇವತ್ತು ಇಟ್ಕೊಳ್ಳಿಕ್ಕೆ ಕಾರಣ ಅಂದರೆ 33% ನಾವು ಲಾಗು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಸುಮಾರು 3 ವರ್ಷದಿಂದ. ಬಟ್ ಅದಕ್ಕೆ ಲಾಗು ಇನ್ನೂ ಆಗಿಲ್ಲ. ಅವ್ರು ಉತ್ತರ ಪ್ರದೇಶ ಕಡೆ ಜಾಸ್ತಿ ಮಾಡ್ಕೊಂಡು ಅವ್ರ ಜನಗಳಿಗೆ ಅವ್ರ ಪಕ್ಷಕ್ಕೆ ಅವ್ರ ಭಾಗಕ್ಕೆ ಜಾಸ್ತಿ ಸೀಟ್ ಬರಬೇಕಂತ ಅವ್ರು ಅದನ್ನು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ. ಬಟ್ ನಮ್ದು ಇಚ್ಛೆ ಏನದ ಹೆಣ್ಮಕ್ಳು ಅಧಿಕಾರದಾಗ ಬರಬೇಕು, ನಾವು ಅಸೆಂಬ್ಲಿದಾಗ ಕೂಡಬೇಕು, ವಿಧಾನಸೌಧದಾಗ ಕೂಡಬೇಕು. ಅದು ಯಾವಾಗ ಆಗ್ತದೆ ಅಂದ್ರೆ ಇದು ಮೊನ್ನೆ ಏನು ಬಿಲ್ ಪಾಸ್ ಮಾಡಿದಾರ ಮಾಡ್ಬೇಕಂತ ಅವ್ರ ಇಚ್ಛೆ ಇತ್ತು, ಅದು ಮಾಡಬೇಕಿತ್ತು. ಅವ್ರು ಸುಮ್ಮನೆ ನಾಮಕೆ ವಾಸ್ತೆ 33% ಕೊಡ್ತೀವಂತ ಅವ್ರ ಭಾಗಕ್ಕಷ್ಟೇ ಅವ್ರಿಗೆ ಅಧಿಕಾರ ಬೇಕು, ಲಾಭ ಬೇಕಂತ ಅವ್ರು ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದಾರೆ BJP ಸರ್ಕಾರದಲ್ಲಿ. ಬಟ್ ಅದಕ್ಕೆ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡಲ್ಲ. ನಮ್ಮ ಇಚ್ಛೆ ಇದೆ, ನಾವು ಒಂದು ಅಧಿಕಾರದಾಗ ಬರಬೇಕು, ನಾವು ಜನಗಳಿಗೆಲ್ಲ ನ್ಯಾಯ ಕೊಡಿಸ್ಬೇಕಾದ್ರೆ 33% ಲಾಗು ಆಗಬೇಕು. ಪಾಸ್ ಆಗಿದೆ, ಬಟ್ ಅದು ಅವ್ರದ್ದೆಲ್ಲ ಪ್ಲ್ಯಾನಿಂಗ್ ಇದೆ. ನಮ್ಮ ಭಾಗಕ್ಕೆ ಬೇಕಲ್ಲ, ಅವ್ರ ಭಾಗ ಸಲುವಾಗಿ ಅವ್ರು ಮಾಡ್ಕೊತಾ ಇದ್ದಾರೆ. ಪಾಸ್ ಆಗಿದೆ ಅಂದರೆ ನಮ್ಮ ಸೌತ್ ಇಂಡಿಯಾದವರಿಗೆ ಜಾಸ್ತಿ ಮಟ್ಟಕ್ಕೆ ನಮ್ಗೆ 33% ಆಗಬೇಕಂತ ನಮ್ದು ಇಚ್ಛೆ ಇದೆ. ಅದೇ ಸಲುವಾಗಿ ನಾವು ಇವತ್ತು ಬೀದರ್ ಡಿಸ್ಟಿಕ್ದಲ್ಲಿ ಅಹಿಂದ ಚಳುವಳಿಯ 25ನೇ ವರ್ಷದ ಸಂಭ್ರಮದ ಅಂಗವಾಗಿ ಹೋರಾಟ ಸಾಧನೆ ಸಂಕಲ್ಪ ಎಂಬ ಘೋಷಣೆ ಅಡಿಯಲ್ಲಿ ಏಪ್ರಿಲ್ 26, 2026ರಂದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯಲ್ಲಿರುವಂತಹ ಲೋಟಸ್ ಗಾರ್ಡನ್ನಲ್ಲಿ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಲಾಗಿದೆ ಎಂದು ಕರ್ನಾಟಕ ಅಹಿಂದ ಒಕ್ಕೂಟದ ರಾಜ್ಯ ಸಹ ಸಂಚಾಲಕ ಅನಿಲ್ ಕುಮಾರ್ ಬೆಲ್ದಾರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಅಹಿಂದ ಕರ್ನಾಟಕದ ಆಶ್ರಯದಲ್ಲಿ ನಡೆಯುವಂತಹ ಈ ವಿಚಾರ ಸಂಕಿರಣದಲ್ಲಿ ಅಹಿಂದ ಸಮುದಾಯಗಳ ಏಳಿಗೆಗೆ ಶರಣರು, ದಾಸರು, ಆಮೇಲೆ ತತ್ವಪದಕಾರರು, ದಾರ್ಶನಿಕರು ಹಾಗೂ ರಾಜಕೀಯ ಚಿಂತಕರ ಕೊಡುಗೆಯನ್ನು ಸ್ಮರಿಸಲಾಗ್ತಾ ಇದೆ. ಜೊತೆಗೆ ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದು ಸಾಮಾಜಿಕ ನ್ಯಾಯದ ದಿಕ್ಕಿನಲ್ಲಿ ನಡೆದ ಹೋರಾಟ ಮತ್ತು ಸಾಧನೆಗಳ ಅವಲೋಕನ ಕೂಡ ಈ ಒಂದು ವಿಚಾರ ಸಂಕಿರಣದಲ್ಲಿ ನಡೆಯಲಿದೆ. ಆದ್ದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಪಾಲ್ಗೊಳ್ಳಬೇಕು ಎನ್ನುವಂತಹ ಕರೆಯನ್ನು ಬೆಲ್ದಾರ್ ಕೊಡ್ತಾರೆ. ರಾಜ್ಯದಲ್ಲಿ ಅಹಿಂದ ಸಮುದಾಯಗಳಿಗೆ ಪ್ರಾತಿನಿಧ್ಯ ಒದಗಿಸಲು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರು, ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಹಾಗೂ ಸಿದ್ದರಾಮಯ್ಯ ಅವರು ಸಲ್ಲಿಸಿರುವಂಥ ಸೇವೆಯನ್ನು ಈ ಸಂದರ್ಭದಲ್ಲಿ ಚರ್ಚಿಸಲಾಗುತ್ತೆ ಎನ್ನುವಂಥ ಮಾತನ್ನು ಹೇಳಿದರು. ಕಳೆದ 25 ವರ್ಷಗಳಿಂದ ಅಹಿಂದ ಚಳವಳಿ ಸಮುದಾಯಗಳಿಗೆ ಶಕ್ತಿಯನ್ನು ನೀಡುತ್ತಿರುವ ಹಿನ್ನೆಲೆಯಲ್ಲಿ ಇಂದಿನ ಹೊಸ ಸವಾಲುಗಳನ್ನು ಎದುರಿಸಲು ಸಂಕಲ್ಪ ಕೈಗೊಳ್ಳುವುದು ಮತ್ತು ಸಮುದಾಯಗಳ ಐಕ್ಯತೆಯನ್ನು ಮತ್ತಷ್ಟು ಬಲಪಡಿಸುವುದು ಈ ವಿಚಾರ ಸಂಕಿರಣದ ಮುಖ್ಯ ಉದ್ದೇಶವಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ವಿಧಾನ ಪರಿಷತ್ ಸಚೇತಕ ಸಲೀಂ ಅಹಮದ್ ಸೇರಿದಂತೆ ಹಲವರು ಭಾಗವಹಿಸ್ತಾ ಇದ್ದಾರೆ. ಸಂವಿಧಾನದ ಸಂರಕ್ಷಣೆ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಶ್ರಮಿಸ್ತಾ ಇರುವಂತಹ ಹಿರಿಯರು ಹಾಗೂ ಯುವ ನಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಕಾರ್ಯಕ್ರಮಕ್ಕೆ ಎಲ್ಲರನ್ನ ಭಾಗವಹಿಸಲು ವಿನಂತಿಸಲಾಗ್ತಾ ಇದೆ ಎಂದು ಬೆಲ್ದಾರ್ ಹೇಳಿದರು. ಒಕ್ಕೂಟದ ಜಿಲ್ಲಾಧ್ಯಕ್ಷ ತುಕಾರಾಮ್ ಚಿಂಕೋಡೆ, ಒಬಿಸಿ ಆರ್ಮಿ ಜಿಲ್ಲಾಧ್ಯಕ್ಷ ತಾನಾಜಿ ಸಗರ್, ಕಾರ್ಯದರ್ಶಿ ರಾಜ್ಕುಮಾರ್ ಟಿಳ್ಳಿಕರ್, ದಲಿತ ಸೇನೆ ಜಿಲ್ಲಾಧ್ಯಕ್ಷ ಶ್ರೀಪತರಾವ್ ದೀನೆ, ಆಮೇಲೆ ದಲಿತ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಪ್ರದೀಪ್ ನಾಟೇಕರ್, ಒಬಿಸಿ ಮೋರ್ಚಾ ರಾಜ್ಯ ಸಲಹೆಗಾರ ಸಿದ್ದು ಫುಲಾರಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದು ಅವರು ಕೂಡ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಕೊಟ್ಟಿದ್ದರು. ಬೀದರ್ ಜಿಲ್ಲೆಯಿಂದ ವರ್ಗಾವಣೆಯಾದ ಮೇರಾ ಯುವ ಭಾರತ್ನ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ ಅವರನ್ನು ನಗರದ BVB ಕಾಲೇಜಿನಲ್ಲಿ ಇತ್ತೀಚೆಗೆ ಸತ್ಕರಿಸಿ ಬೀಳ್ಕೊಡುಗೆ ಮಾಡಲಾಯಿತು. ನನ್ನ ವೃತ್ತಿ ಜೀವನ ಆರಂಭವಾದದ್ದೇ ಬೀದರ್ನಿಂದ. 5.5 ವರ್ಷ ಬೀದರ್ನಲ್ಲಿ ಸಾರ್ಥಕ ಸೇವೆಯನ್ನು ಸಲ್ಲಿಸಿದ ತೃಪ್ತಿ ನನಗಿದೆ ಎಂದು ಗೋರ್ಮೆಯವರು ಭಾವನಾತ್ಮಕವಾಗಿ ಮಾತನಾಡ್ತಾರೆ. ನಂತರ ಸನ್ಮಾನವನ್ನು ಅವರು ಸ್ವೀಕಾರ ಮಾಡ್ತಾರೆ. ಬೀದರ್ ಜಿಲ್ಲೆಯ ಸಂಘ ಸಂಸ್ಥೆಗಳು ಹಾಗೂ ಜನರು ತೋರಿರುವಂತಹ ಪ್ರೀತಿ, ವಿಶ್ವಾಸವನ್ನು ನಾನು ಎಂದಿಗೂ ಕೂಡ ಮರೆಯೋದಿಲ್ಲ ಎಂದು ಗೋರ್ಮೆ ತಿಳಿಸಿದರು. ಮಯೂರ್ ಕುಮಾರ್ ಗೋರ್ಮೆ ಜಿಲ್ಲೆಯಲ್ಲಿ ಯುವ ಸಬಲೀಕರಣಕ್ಕೆ ಶ್ರಮಿಸಿದರು ಎಂದು ಅಧ್ಯಕ್ಷತೆ ವಹಿಸಿದ್ದ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿ ಸದಸ್ಯ ಶಿವಯ್ಯ ಸ್ವಾಮಿ ಅವರು ಕೂಡ ಹೇಳ್ತಾರೆ. ತಮ್ಮ ಇಲಾಖೆಯ ಚಟುವಟಿಕೆಗಳ ಜೊತೆಗೆ ಅವರು ಇತರ ಇಲಾಖೆಗಳ ಚಟುವಟಿಕೆಗಳಿಗೂ ಕೂಡ ಬೆಂಬಲವನ್ನು ಕೊಡ್ತಾ ಇದ್ರು. ಸಾಮಾಜಿಕ ಚಟುವಟಿಕೆ ಕೈಗೊಳ್ಳುವಂಥ ಸಂಘ ಸಂಸ್ಥೆಗಳನ್ನು ಹುರಿದುಂಬಿಸ್ತಾ ಇದ್ರು. ಉತ್ಸಾಹದಿಂದ ಆ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದ್ರು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮಯೂರ್ ಕುಮಾರ್ ಗೋರ್ಮೆ ಯುವ ಉತ್ಸಾಹಿ, ಕ್ರಿಯಾಶೀಲ ಅಧಿಕಾರಿಯಾಗಿದ್ದಾರೆ. ಇತರ ಅಧಿಕಾರಿಗಳಿಗೆ ಮಾದರಿಯಾಗಿದ್ದಾರೆ ಎಂದು ಸಾನ್ನಿಧ್ಯ ವಹಿಸಿದ ನೌಬಾದ್ನ ಜ್ಞಾನ ಶಿವಯೋಗಾಶ್ರಮದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು ತಿಳಿಸಿದರು. ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಶರಣಯ್ಯ ಮಠಪತಿ, ಜಿಲ್ಲಾ ಕೈಗಾರಿಕಾ ಕೇಂದ್ರದ ಉಪನಿರ್ದೇಶಕ ರಾಜ್ಕುಮಾರ್ ಪಾಟೀಲ್, ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಓಂ ಪ್ರಕಾಶ್ ರೊಟ್ಟೆ, ಪ್ರಾಚಾರ್ಯ ದೀಪಾ ರಾಗ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಜಿಲ್ಲಾ ಘಟಕದ ಅಧ್ಯಕ್ಷೆ ವಿದ್ಯಾ ಪಾಟೀಲ್, ನಿವೃತ್ತ ಪ್ರಾಚಾರ್ಯ ಪಿ ವಿಠಲ್ ರೆಡ್ಡಿ,
ಬೀದರ್ ವಿಶ್ವವಿದ್ಯಾಲಯದ NSS ಸಲಹಾ ಸಮಿತಿ ಸದಸ್ಯ GN ಮಠಪತಿ, ಪ್ರಮುಖರಾದ ರಾಕೇಶ್ ಮಠಪತಿ, ನಾಗರಾಜ್ ಮಠ್, ವರದಯ್ಯ ಸ್ವಾಮಿ, ಸಿದ್ದು ಪುಲಾರೆ, ಆಮೇಲೆ RK ಚಾರಿ, ಕೈಲಾಸ್ ಗೋರ್ಮೆ, ಕೇಸರ್ಬಾಯಿ ಗೋರ್ಮೆ, ಮಹೇಶ್ ಪಾಟೀಲ್, ಚಾಮುಂಡೇಶ್ವರಿ ಸ್ವಾಮಿ, ವಿಘ್ನೇಶ್ ಸ್ವಾಮಿ, ಭಾರತಿ ರೊಟ್ಟೆ ಮತ್ತಿತರರು ಉಪಸ್ಥಿತರಿದ್ದರು. ಉಪನ್ಯಾಸಕಿ ಪಾಯಲ್ ಹೂಗಾರ್, ಸೋಮನಾಥ್ ಪೂಜಾರಿ, ಅಂಬರೀಶ್ ಕಮಠಾಣೆ, ಮೇರಾ ಯುವ ಭಾರತ್, ಶ್ರೀ ಜಗದ್ಗುರು ಪಂಚಾಚಾರ್ಯ ಯುವಕ ಸಂಘ, BVB ಕಾಲೇಜು ಹಾಗೂ ಶಿವಯ್ಯ ಸ್ವಾಮಿ ಅಭಿಮಾನಿ ಬಳಗದ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಜಿಲ್ಲಾಧ್ಯಕ್ಷರು ಹಾಗೂ ಉಪ ಸಮಾಜ ಜಿಲ್ಲಾಧ್ಯಕ್ಷರು ಇದೇ ತಿಂಗಳ 26ನೇ ಏಪ್ರಿಲ್ರಂದು ಅಹಿಂದ 25ನೇ ಹೋರಾಟ ಸಾಧನೆ ಸಂಕಲ್ಪ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಎಲ್ಲ OBC ಹಾಗೂ ಹಿಂದುಳಿದ ಜಾತಿಗಳ ಎಲ್ಲ ಅಣ್ಣತಮ್ಮರಿಗೆ ಹಾಗೂ ಪದಾಧಿಕಾರಿಗಳಿಗೆ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ಮನವಿ ಮಾಡ್ತೀವಿ. ನಾನು ರಾಜ್ಕುಮಾರ್ ಟಿಳೇಕರ್, OBCRB ಜಿಲ್ಲಾ ಕಾರ್ಯಾಧ್ಯಕ್ಷ ಮತ್ತು ಹಳೆಯ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ. ಇದೇ ತಿಂಗಳು ನಡೆಯಲಿರುವ ಹುಬ್ಬಳ್ಳಿಯಲ್ಲಿ ಅಹಿಂದ 25ನೇ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಸಭೆಗೆ ಇಲ್ಲಿಂದ ನಮ್ಮ ಸಮಾಜದಿಂದ ಬಹುಸಂಖ್ಯೆಯಿಂದ ಬೆನ್ನ ಮುಖಂಡರು ಹೋಗ್ತಾ ಇದ್ದೀವಿ. ಅದೇ ರೀತಿ ಸವಿಸ್ತಾರವಾಗಿ ನಮ್ಮ ಅನಿಲ್ ಬೆಲ್ದಾರವರು ಹೇಳಿದ್ದಾರೆ. ಅದೇ ನಾವು ಕರೆ ಕೊಡೋದೇನೆಂದರೆ ನಮ್ಮ ಹಿಂದುಳಿದ ವರ್ಗದವರು, ಶೋಷಿತ ವರ್ಗದವರು ಬರ್ತಕ್ಕಂಥದ್ದು ಹೋಗ್ತಾ ಇದೆ. ಹಾಗಾಗಿ ನಮ್ಮ ಇಡೀ ಸಮಾಜದ ಬಂಧು ಮಿತ್ರರು, ಗಣ್ಯರು ಕೂಡ ಈ ವಿಚಾರಣಾ ಸಂಕಿರಣದಲ್ಲಿ ನಾವು ಭಾಗಿಯಾಗ್ತಾ ಇದ್ದೀವಿ. ಅಹಿಂದಕ್ಕೆ ಯಾವಾಗಾದರೂ ನಮ್ಮ ಸಪೋರ್ಟ್ ಇದೆ, ಸಹಕಾರ ಇದೆ, ಅದನ್ನೇ ನಾವು ಕೂಡ ಬೆಳಿಬೇಕಾಗಿದೆ. ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೆ ವಿನಂತಿ ಮಾಡೋದೇನಂದ್ರೆ ಜಾಸ್ತಿ ಪ್ರಚಾರ ಕೊಡ್ರಿ, ಅಹಿಂದ ದೊಡ್ಡ ಮಟ್ಟಕ್ಕೆ ಬೆಳೀಲಿ, ಎಲ್ಲರೂ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೆ ಧನ್ಯವಾದ. ಏನೇನು ಸಂಕಲ್ಪಗಳಿದೆ ಬರ್ತಕ್ಕಂಥ 26ನೇ ಏಪ್ರಿಲ್ 2026 ನಡೆಯಲಿರುವ ಹುಬ್ಬಳ್ಳಿಯಲ್ಲಿ ನಡೀತಕ್ಕಂಥ ಒಂದು ವಿಚಾರ ಸಂಕಿರಣ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನಮ್ಮ ಅನಿಲ್ ಬೆಲ್ದಾರ್ ಸಾಹೇಬರು, ನಮ್ಮ ಹಿರಿಯರು ಹಾಗೂ ನಮ್ಮ ಎಲ್ಲ ಹೋರಾಟಗಾರರು ತಮ್ಮ ಮುಂದೆ ಪ್ರಸ್ತುತಪಡ್ತಿದ್ದಾರೆ. ಹಾಗಾಗಿ ತಮಗೆ ಮತ್ತೊಂದು ಸಲ ಹಾರ್ದಿಕ ಸ್ವಾಗತ. ನನ್ನ ಹೆಸರು ತುಕಾರಾಮ್ ಚಿಕ್ಕೋಡೆ, ಅಹಿಂದ ಜಿಲ್ಲಾ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ರಾಕೋಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.